ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ. ಏನು ಅಂತ ಅಂದರೆ ಪ್ರಗತಿ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತಾ, ಹಾಗೆ ಫೆಸ್ಟಿವಲ್ ಅಲ್ವಾ ಇವಾಗ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಾನು ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಇರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಪ್ಪ ಮಗ ಇಬ್ಬರೂ ಕೂಡ ಹೊರಗಡೆ ಹೋದ್ರು ಹಾಲು ತೊಗೊಂಡು ಬರ್ತೀವಿ ಅಂತ. ಯಾಕೆಂದರೆ ಇವತ್ತು ಬೇಗ ಎದ್ಬಿಟ್ಟ ಪ್ರೀತಮ್. ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರೊಳಗೆ. ಸೊ ಹೆಲ್ದಿ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಅನ್ನ ಸಾಂಬಾರು ಮಾಡ್ಕೊಡೋದು ಕೂಡ ಒಂದು ಈಸಿನೇ. ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಸೋಯಾ ಸ್ಮೆಲ್ ಬರುತ್ತೆ ಅಡುಗೆ ಮಾಡಿದ್ಮೇಲೆ ಅಂತ. ಸೋಯಾಗೆ ಏನು ಮಾಡಿ ಅಂತಂದರೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ಇಲ್ಲಾಂದರೆ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕ್ಕೊಂಡು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡುವಾಗ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ಸ್ಮೆಲ್ ಬರೋದಿಲ್ಲ. ಹಾಗೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ವಡೆ ಕೂಡ ಮಾಡಿಕೊಟ್ಟಿದ್ದೆ. ನೈಟ್ ಉದ್ದಿನಬೇಳೆ ನೆನೆ ಹಾಕಿದ್ದೆ, ಹಾಗೆ ನಾನು ವಡೆ ಕೂಡ ಮಾಡಿಕೊಟ್ಟೆ. ಸೊ ಮಾರ್ನಿಂಗ್ ಟೈಮಲ್ಲಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದು ಒಂಥರ ಏನು ಅಂತ ಹೇಳ್ತಾರೆ, ಒಂದು ಒಳ್ಳೆಯ ಸ್ಟಾರ್ಟ್ ಅಂತ ಅನಿಸುತ್ತೆ ಆ ದಿನಾನ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟಾಗಿತ್ತು. ದಾಳಿಂಬೆ ಹಣ್ಣು ಜೊತೆಗೆ ಸೋಯಾ ಪಲಾವ್ ಮಾಡಿಕೊಟ್ಟಿದ್ದೆ, ಹಾಗೆ ವಡೆ ಮಾಡಿದ್ದೆ. ಸೊ ಈ ಎರಡು ರೆಸಿಪಿನ ಆಲ್ರೆಡಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಅಂತ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ. ಹೊಂದಿಟ್ಟು ಹೋಲ್ ಮಾಡಿಬಿಟ್ಟು ಇದ್ರಲ್ಲಿ ಹಾಕೋದು. ಅವಾಗ ವಡೆ ಆಗುತ್ತೆ ನೋಡು. ಬೆಳಗ್ಗೆ ಬೇಗ ಎದ್ದರೆ ನನಗೆ ನನ್ನ ಹಸ್ಬೆಂಡ್ ಸಹಾಯದಿಂದ ಇಬ್ಬರನ್ನು ಕೂಡ ಹೇಗೋ ಮ್ಯಾನೇಜ್ ಮಾಡಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಪ್ರೀತಮ್ ಕೆಲವೊಮ್ಮೆ ಎದ್ದೇಳೋದಿಲ್ಲ, ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಆಗಿಬಿಟ್ರೆ ಲೈಟು, ಸೌಂಡು, ಅಡುಗೆ ವಿಜಿಲ್, ಕುಕ್ಕರ್ ಅಥವಾ ಮಿಕ್ಸಿ ಆನ್ ಮಾಡಿದ್ರೆ ಆ ಟೈಮಲ್ಲಿ ಅವನು ಎದ್ಬಿಡ್ತಾನೆ. ಸೊ ಅದಾದಮೇಲೆ ಪ್ರಗತಿನ ಸ್ಕೂಲಿಗೆ ಕಳಿಸಿ ಅವರು ಡ್ರಾಪ್ ಮಾಡಿ ಬರೋಷ್ಟರಲ್ಲಿ ನಾನು ಮಿಕ್ಕಿದ ವಡೆ ಎಲ್ಲ ಹಾಕಿದ್ದೆ. ಬಂದ ತಕ್ಷಣ ಕಾಫಿ, ಟೀ ಜೊತೆಗೆ ವಡೆಯನ್ನು ತಿನ್ಬೋದು ಅಂತ ಅಪ್ಪ ಮಗ ಒಂದಿಷ್ಟು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ರು. ಹಾಗೆ ಇವತ್ತು ನಾನು ಒಂದು ಹೇರ್ ಪ್ಯಾಕನ್ನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಅಲ್ಲ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಉದ್ದಿನ ಬೇಳೆ ಏನಿತ್ತಲ್ಲ, ಉದ್ದಿನ ವಡೆಗೆ ಅಂತ ನೆನೆ ಹಾಕಿದ್ರಲ್ಲಿ ಸ್ವಲ್ಪ ಕಾಳು ಎತ್ತಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಬಿಟ್ಟು ನಾನು ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಸೊ ಇದರಿಂದ ಕೂದಲು ಶೈನ್ ಆಗುತ್ತೆ. ಮತ್ತೇನಂತ ಅಂದರೆ ನನಗೆ ಹೀಟ್ ಬಾಡಿ ಅಲ್ವಾ, ಸೊ ಮಜ್ಜಿಗೆಯನ್ನು ನಾನು ಇವಾಗ ಸೀಗೆಕಾಯಿ ಯೂಸ್ ಮಾಡ್ತೀನಲ್ಲ ಏರ್ ವಾಶ್ ಮಾಡೋದಕ್ಕೆ, ಅವಾಗಲೂ ಕೂಡ ಮಜ್ಜಿಗೆ ಹಾಕಿ ಏರ್ ವಾಶ್ ಮಾಡ್ತೀನಿ. ಅದರಿಂದ ಸ್ವಲ್ಪ ತಂಪು ಅನಿಸುತ್ತೆ. ಪ್ರಗತಿಗೂ ಕೂಡ ಅಷ್ಟೇ ಹೇರ್ ಸ್ವಲ್ಪ ಶೈನ್ ಆಗಿ ಸಾಫ್ಟಾಗಿ ಕೂಡ ಆಗುತ್ತೆ. ಪ್ರೀತಮ್ ಆಟ ಆಡೋ ಟೈಮ್ ಅವನು ಆಟ ಆಡ್ತಾನೆ, ನಾನು ಇಂದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಸೊ ಇದು ಪ್ರತಿಯೊಂದು ಅಮ್ಮನೂ ಮಾಡುವಂಥ ಕೆಲಸ ಅಲ್ವಾ. ಹಾಗೆ ಇವತ್ತು ನಾನು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೆಸ್ಟಿವಲ್ ಹತ್ರ ಬಂದೇ ಬಿಡ್ತು. ಸೀರೆನೇ ತೊಗೊಂಡು ಬಂದಿಲ್ಲ, ಮಕ್ಕಳಿಗೆ ಡ್ರೆಸ್ ಕೂಡ ಪರ್ಚೇಸ್ ಮಾಡಿಲ್ಲ. ಪ್ರಗತಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಪ್ರಗತಿ ಬಂದಮೇಲೆ ಕರ್ಕೊಂಡು ಹೋಗೋಣ, ಸೈಜ್ ಬೇರೆ ಆಗಿಬಿಡುತ್ತೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಬಟ್ಟೆ ಇಲ್ಲ ಅಂತಂದರೆ ಹಿಂಗಲ್ವಾ. ಪ್ರೀತಮ್ಗೆ ಕೂಡ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸಿ ಹಾಲೆಲ್ಲ ಕೊಟ್ಟೆ, ಅವನು ಕೂಡ ತಿಂದ. ಅದಾದಮೇಲೆ ನಾನೊಂದು ಸ್ವಲ್ಪ ಒಂದು ಕಪ್ ಟೀ ಜೊತೆಗೆ ಇವತ್ತಿನ ನಿಮ್ಮ ಕಮೆಂಟ್ಸನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಎಲ್ಲರಿಗೂ ರಿಪ್ಲೈ ಕೂಡ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ನಾನು ಸೀರೆ ಎಲ್ಲ ತೊಗೊಂಡು ಬರೋವಾಗ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಪಲಾವ್ ಇತ್ತು, ಸ್ವಲ್ಪ ಕಡಿಮೆ ಇತ್ತು, ಮಧ್ಯಾಹ್ನಕ್ಕೆ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಅಂತ ತರಕಾರಿ ಅದ್ರ ಜೊತೆಗೇ ಬಿಸಿಬೇಳೆ ಬಾತ್ ಮಾಡಿಟ್ಟೆ. ಪ್ರೀತಮ್ನ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಕರ್ಕೊಂಡು ಹೋಗ್ತೀನಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೆಲಸ ಮುಗಿಸ್ಕೊಂಡೆ. ನಮ್ಮನೇಲಿ ಎಲ್ಲಿ ನೋಡಿದ್ರು ಕಾರ್, ಎಲ್ಲಿ ನೋಡಿದ್ರು ಕಾರ್ 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 ಇಲ್ಲಿ ನೋಡಿ ಕಾರ್ ಅನ್ನೋ ಥರ ಆಗೋಗಿದೆ ಪ್ರೀತಮಿಂದ. ನಾನು ಕೂಡ ಫ್ರೆಶ್ ಅಪ್ ಆದೆ. ಸರಿ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚೆ ಹೊಟ್ಬಿಡೋಣ ಅಂತ ಅಂದ್ಕೊಂಡು ಹೂವನ್ನೆಲ್ಲ ತೆಗಿತಾ ಇದ್ದೆ. ನಿನ್ನೆ ಈವ್ನಿಂಗ್ ನಾನು ಮತ್ತೆ ಪೂಜೆ ಮಾಡಿದ್ದು. ಸರಿ ಕ್ವಿಕ್ಕಾಗಿ ಒಂದು ಪೂಜೆ ಮಾಡಿಬಿಟ್ಟೆ ಹೋಗೋಣ, ಪ್ರಗತಿ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗುತ್ತೆ ಅಂತ. ಹಾಯ್, ನಾನು ನಿಮಗೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೇರ್ ಕರ್ಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬಳಸ್ತಾ ಇರೋದು ಅಗಾರೋ ಪ್ರೈಮಾ ರೊಟೇಟಿಂಗ್ ಏರ್ ಕರ್ಲರ್. ಇದರೊಳಗೆ ಒಂಥರ ಫುಲ್ಲಿ ಲೋಡೆಡ್ ಫೀಚರ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಯಾವುದೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ. ಯಾರಿಗೆಲ್ಲ ಹೇರ್ ಕರ್ಲರ್ ಮಾಡೋದಕ್ಕೆ ಇಷ್ಟ ಅವ್ರಿಗೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು. ಈ ಕರ್ಲರಲ್ಲಿ 32 mm ಸೆರಾಮಿಕ್ ಕೋಟೆಡ್ ಬ್ಯಾರಲ್ ಇದೆ. ಆಟೋಮೆಟಿಕ್ ಕರ್ಲಿಂಗ್ ಅಂತ ಹೇಳ್ಬೋದು, ಜೊತೆಗೆ ರೊಟೇಟಿಂಗ್ ಕೂಡ ಆಗುತ್ತೆ. ಒಂದು ಪ್ರೆಸ್ಸಿಂದ ನಮಗೆ ಲೆಫ್ಟ್ ರೈಟ್ ಯಾವ ಸೈಡ್ ಬೇಕಾದ್ರೂ ಕರ್ಲ್ ಮಾಡಬಹುದು. ಈ ಒಂದು ನೋಡೋದಕ್ಕೆ ಈ ಥರ ಇದೆ. ಇದರೊಳಗೆ ನಮಗೆ LED ಡಿಸ್ಪ್ಲೇ ಕೂಡ ಕೊಟ್ಟಿರ್ತಾರೆ. ಹಾಗೆ ಇದರಲ್ಲಿ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಏನಾದರೂ ಕರ್ಲರ್ ಹೀಟ್ ಆದಾಗ ಟೇಬಲ್ ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಈ ಥರ ಹೋಲ್ಡ್ ಮಾಡಬಹುದು. ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಬಟನನ್ನು ಆನ್ ಆಗುತ್ತೆ. ಹಾಗೆ ನಿಮಗೆ ಟೆಂಪ್ರೇಚರ್ ಕೂಡ ಸೆಟ್ ಮಾಡ್ಬೋದು. 5 ಮೋಡ್ ಟೆಂಪ್ರೇಚರ್ ಇರುತ್ತೆ, 230 ಡಿಗ್ರಿವರೆಗೂ ಇರುತ್ತೆ. ಇದು ಬೆಸ್ಟ್ ಅನಿಸುತ್ತೆ. ಯಾವುದೇ ನಾವು ಏರ್ ಸ್ಟ್ರೈಟ್ನರ್ ತಂದಿದ್ರು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಿದ್ರೆ ತುಂಬಾ ಬೆಸ್ಟ್. ಹಾಗೆ ರೊಟೇಟಿಂಗ್ ಇರುತ್ತೆ. ನಿಮಗೆ ಇಂಟ್ರೋವರ್ ಬೇಕಾ ಔಟ್ರೋ ಬೇಕಾ ಆ ಥರ ನೀವು ಕರ್ಲನ್ನು ಮಾಡ್ಕೋಬೋದು. ರೀಸೆಟ್ ಮಾಡಿದ್ರೆ ಸೇಮ್ ಅದೇ ಪ್ಲೇಸಲ್ಲಿ ಬಂದದು
ಸೆಟ್ ಆಗುತ್ತೆ. ಜೊತೆಗೆ ಈಸಿ ಗ್ಲೈಡ್ ಕ್ಲ್ಯಾಂಪನ್ನು ಕೊಟ್ಟಿರ್ತಾರೆ. ಲೈಟ್ ಇಂಡಿಕೇಟರ್ ಇರುತ್ತೆ, ಲೆಫ್ಟ್ ರೈಟ್ ರೊಟೇಟಿಂಗ್ ಬಟನ್ ಕೂಡ ತೋರಿಸಿದ್ರೆ, ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಹಾಗೆ ಆಫ್ ಆಗುತ್ತೆ. ಆನ್ ಬಟನ್ ಆನ್ ಮತ್ತು ಆಫ್ ಬಟನ್ ಇರುತ್ತೆ, ರೀಸೆಟ್ ಬಟನ್ ಇರುತ್ತೆ, LED ಡಿಸ್ಪ್ಲೇ ಇರುತ್ತೆ, 360 ಡಿಗ್ರಿ ಸ್ವೈವಲ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ನಾವು ಕರ್ಲ್ ಮಾಡುವಾಗ ಈಸಿ ಆಗುತ್ತೆ. ಕೂಲ್ ಟಚ್ ಟಿಪ್ ಕೂಡ ಇರುತ್ತೆ, ನಾವೇನಾದರೂ ಹೀಟ್ ಆದಾಗ ಫಿಂಗರ್ ಟಿಪ್ಪಲ್ಲಿ ಆರಾಮಾಗಿ ಇಟ್ಕೋಬೋದು. 2 ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ ಈ ಕರ್ಲರ್. ಹಾಗೆ ಇದು PTC ಹೀಟಿಂಗ್ ಟೆಕ್ನಾಲಜಿ ಇರೋದ್ರಿಂದ ಈವನ್ ಆಗಿ ಹೀಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದರಲ್ಲಿ ನಮಗೆ ಸೆರಾಮಿಕ್ ಕೋಟೆಡ್ ಟೈಟಾನಿಯಂ ಬ್ಯಾರೆಲ್ ಇರೋದ್ರಿಂದ ಲಾಂಗ್ ಮೀಡಿಯಮ್ ಹೇರ್ನ ಕೂಡ ನಾವು ಈಸಿಯಾಗಿ ಕರ್ಲ್ ಮಾಡ್ಬೋದು. ಕರ್ಲ್ ಮಾಡುವಾಗ ನಾವು ಈ ಥರ ಕೂದಲನ್ನು ಸೆಟ್ ಮಾಡಿ, ನಿಮಗೆ ಇಂಟ್ರೋವರ್ಡ್ ಬೇಕಾ ಔಟ್ರೋ ಬೇಕಾ ನೀವು ಅದನ್ನು ರೊಟೇಟ್ ಮಾಡ್ಕೊಬೋದು. ಲೆಫ್ಟ್ ಆರ್ ರೈಟ್ ಯಾವ ಥರ ಕರ್ಲ್ ಬೇಕಂತ ರೊಟೇಟ್ ಮಾಡಿ 2 ಮಿನಿಟ್ಸ್ ಆದರೂ ನೀವು ಹೋಲ್ಡ್ ಮಾಡ್ಕೊಳ್ಳಿ. ಟೆಂಪ್ರೇಚರ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಟ್ ಮಾಡ್ಕೋಬೋದು. ಹೋಲ್ಡ್ ಮಾಡಿ ಆರಾಮಾಗಿ ರಿಲೀಸ್ ಮಾಡಿದ್ರೆ ಈ ಥರ ಬರುತ್ತೆ. ಜೊತೆಗೆ ನಾನು ನಿಮಗೆ ಹೇಳಿದ್ನಲ್ಲ, ಕೂಲ್ ಟಚ್ ಟಿಪ್ ಇರೋದ್ರಿಂದ ಈಸಿಯಾಗಿ ಹೋಲ್ಡ್ ಮಾಡ್ಬೋದು. ಎಷ್ಟು ಪರ್ಫೆಕ್ಟಾಗಿ ಕರ್ಲ್ ಆಗ್ತಾ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಸ್ವಲ್ಪ 2 ಮಿನಿಟ್ಸ್ವರೆಗೂ ಇಟ್ಕೊಂಡ್ರೆ ಲಾಂಗಾಗಿ ಕರ್ಲ್ ಹಾಗೆ ಸೆಟ್ ಆಗುತ್ತೆ. ನಿಮಗೆ ಎಷ್ಟು ಪಾರ್ಟಿಷನ್ ಬೇಕೋ, ಲಾಂಗ್ ಕರ್ಲ್ ಬೇಕಾ ಅಥವಾ ಲೈಟ್ ಕರ್ಲ್ ಬೇಕಾ, ಎಡ್ಜಲ್ಲಿ ಮಾತ್ರ ಕರ್ಲ್ ಮಾಡಬೇಕು, ಆ ಥರ ಮಾಡ್ಕೋಬಹುದು. ಜೊತೆಗೆ ಫಾಸ್ಟ್ ಆಗಿ ಈವನ್ ಆಗಿ ಹೀಟ್ ಆಗುತ್ತೆ. MCH ಹೀಟಿಂಗ್ ಟೆಕ್ನಾಲಜಿ ಕೂಡ ಇರುತ್ತೆ. 30 ಸೆಕೆಂಡಲ್ಲಿ ಆರಾಮಾಗಿ ಹೀಟ್ ಆಗಿಬಿಡುತ್ತೆ. ಈ ಥರ ಕರ್ಲ್ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಕರ್ಲ್ ಮಾಡೋದಕ್ಕೆ ಇಷ್ಟ ಇದ್ದರೆ ಕೂದಲನ್ನು, ನೀವು ಕೂಡ ಈ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಬಹುದು. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ಥರ ಒಂದು ಬೆಸ್ಟ್ ಕರ್ಲರನ್ನು ನೋಡ್ತಾ ಇದ್ದೀನಿ, ಒಂದು ಯಾವುದಾದ್ರೂ ಒಂದು ಕರ್ಲರ್ ಪ್ರಾಡಕ್ಟ್ ತೊಗೊಬೇಕು ಕೂದಲನ್ನು ಕರ್ಲ್ ಮಾಡೋದಕ್ಕೆ ಅಂತ ಅಂದರೆ ಈ ಪ್ರಾಡಕ್ಟಿಗೆ ನೀವು ಹೋಗ್ಬೋದು. ಚೆನ್ನಾಗಿದೆ. ಸೊ ಇದರಲ್ಲಿರುವಂತಹ ಫೀಚರ್ಸ್ ನನಗೆ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಲಾಂಗ್ ಹೇರ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಯಾಕೆ ಕರ್ಲ್ ಮಾಡಿದಾಗ ಶಾರ್ಟ್ ಹೇರ್ ಆಗುತ್ತಲ್ವ. ಸೊ ಹಾಗಾಗಿ ಆಮೇಲೆ ಫ್ರಂಟ್ ನೋಡಿದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಕೂರುತ್ತೆ. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕಂತ ಅಂದರೆ ಈ ಥರ ಪ್ರಾಡಕ್ಟ್ ಏನಾದರೂ ನೀವು ಹುಡುಕ್ತಾ ಇದ್ದೀರಾ, ಈ ಫೀಚರ್ ನಿಮಗೂ ಇಷ್ಟ ಆಗಿದೆ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಅಮೆಝಾನಲ್ಲಿ ಸಿಗುತ್ತೆ ಮತ್ತು agaro-lifestyle.com ಅಲ್ಲಿ ಕೂಡ ಸಿಗುತ್ತೆ, ಅಂತ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸೊ ಇವಾಗ ನಾನು ಸೀರೆ ಶಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟೆ. ಮಳೆ ಬಂತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಹೋಗ್ಬಿಟ್ಟು ಪ್ರಗತಿನೂ ಬಂದಾಯಿತು. ಎಲ್ಲನೂ ಪ್ರಗತಿಗೆ ಮಾತ್ರ ಡ್ರೆಸ್ ತರೋದಿದೆ, ಪ್ರೀತಮ್ಗೆ ಡ್ರೆಸ್ ತರೋ ಹಾಗಿಲ್ಲ. ಅದಕ್ಕೆ ಇವಾಗ ಪ್ರಗತಿನ ಪ್ರೀತಮ್ನ ಎಲ್ಲನೂ ಕರ್ಕೊಂಡು ಹೋಗ್ತೀನಿ. ಮಳೆಗಾಲ ಗೊತ್ತಲ್ಲ, ಯಾವಾಗ ಮಳೆ ಬರುತ್ತೆ ಏನು ಅಂತಲೇ ಗೊತ್ತಾಗೋದಿಲ್ಲ. ಸೊ ರೆಡಿಯಾಗಿದ್ದೀನಿ, ಹೋಗ್ಬಿಟ್ಟು ಬರೋಣ. ಹೊರಗಡೆಯಿಂದ ಬರ್ತಿದ್ದಂಗೆ ಪ್ರೀತಮ್ ನಿದ್ದೆ ಮಾಡಿಬಿಟ್ಟ. ಈಗಂತೂ ಹೊರಗಡೆ ಹೋದರೆ ಮನೆಗೆ ಬರೋದಕ್ಕೆ ಹೇಳ್ತಾನಂತೆ, ಮನೆಗೆ ಬರೋದಿಲ್ಲ, ಇಲ್ಲೇ ಎಲ್ಲಾದರೂ ಇರ್ತೀನಿ ಅನ್ನೋ ಥರ. ಸೊ ಮಧ್ಯಾಹ್ನ ಪ್ರಗತಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದೆ. ಸೊ ನೋಡಿದ್ರೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸರಿ, ಇನ್ನೇನು ಪೂಜೆ ಮಾಡಿಬಿಟ್ಟೆ, ಹೊರಗಡೆನ ಈವ್ನಿಂಗ್ಗೆ ಅಂತ ಹೇಳ್ಬಿಟ್ಟು ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಯಾವಾಗ ಅಂತ ಅಂದರೆ ಸುಮಾರು ದಿನ ಆಗಿತ್ತು, ಮಲ್ಲೆ ಹೂವು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಅಷ್ಟೇ ಫ್ರೆಶ್ ಆಗಿತ್ತು. ಸರಿ, ಸ್ವಲ್ಪ ಹೂವು ಮುಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ಕಟ್ಬಿಟ್ಟು ನಾನು ಹೂವು ಮುಡ್ಕೊಂಡೆ. ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಸಡನ್ನಾಗಿ ಪ್ರಗತಿಗೆ ಇವಾಗ ಏನಂತಂದರೆ ಪೀರಿಯೋಡಿಕ್ ಟೆಸ್ಟ್ ನಡೀತಾ ಇದೆ. ನಾನು ಪ್ರಗತಿಗೋಸ್ಕರನೇ ವೆಯ್ಟ್ ಮಾಡಿದೆ, ಇಲ್ಲಾಂದರೆ ಪ್ರಗತಿ ಬರೋಕ್ಕೆ ಮುಂಚೆಗೆ ಹೋಗಿ ತಂದುಬಿಡ್ತಾ ಇದ್ದೆ. ನೋಡಿದ್ರೆ ಪ್ರಗತಿ ಮಮ್ಮಿ ನಾನು ಬರೋಕ್ಕಾಗಲ್ಲ, ನಾಳೆ ಟೆಸ್ಟ್ ಇದೆ ಅಂತ ಅಂದರು. ಸರಿ, ಹೊರಟುಬಿಟ್ಟಿದ್ದೀನಿ, ಹೋಗಿ ದೇವ್ರಿಗೆ ಸ್ವಲ್ಪ ಹಬ್ಬಕ್ಕೆ ಏನೇನು ಐಟಮ್ ಬೇಕೋ ಎಲ್ಲ ಸೇರಿಸಿ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಇವಾಗ ನಾನು ಫೆಸ್ಟಿವಲ್ಗೆ ಸ್ಯಾರಿ ಶಾಪ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಇಲ್ಲಿ ಬಂದರೆ ಒಂದಿಷ್ಟು ಕಲೆಕ್ಷನ್ ಸಿಗುತ್ತೆ ನನಗೆ. ಯಾವಾಗಲೂ ನಾನು ಇಲ್ಲಿಗೆ ಬರ್ತೀನಿ, ಮಮತಾ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ನನಗೆ ಬೇರೆ ಕಡೆ ಚಾಯ್ಸೇ ಇಲ್ಲ. ಸಡನ್ ಲೇಟ್ ಆಯಿತು, ನನ್ನ ಹಸ್ಬೆಂಡ್ ಕೂಡ ಬರೋದು 6 ಗಂಟೆ ಮಾಡಿಬಿಟ್ರು. ಸರಿ ಇವತ್ತೇ ತರೋಣ, ಇನ್ನೊಂದು ದಿನ ತರೋಣ ಅಂತಂದರು. ಇನ್ನೊಂದು ದಿನ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಇಲ್ಲಂತೂ ತುಂಬಾ ಒಂಥರ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ, ಕಲರ್ ಆಪ್ಷನ್ ಸಿಗುತ್ತೆ, ಡಿಸೈನ್ ಕೂಡ ಸಿಗುತ್ತೆ. ಎಲ್ಲನೂ ಕೂಡ ತುಂಬ ವೈಬ್ರೆಂಟಾಗಿ ಕಾಣಿಸ್ತಾ ಇತ್ತು. ನಾನೊಂದು ಸ್ವಲ್ಪ
ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಸ್ಟೈಲಿಶ್ ಆಗಿರೋದನ್ನು ನೋಡ್ತಾ ಇದ್ದೀನಿ. ನೋಡೋಣ ಯಾವ್ದು ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಸೀರೆಸ್ನೆಲ್ಲ ತೆಗೆದುಕೊಟ್ರು. ಜಾಸ್ತಿ ಸಾಫ್ಟ್ ಸಿಲ್ಕ್ನ ಆಲ್ರೆಡಿ ತೊಗೊಂಡಿದ್ದೀನಿ. ಅದರೊಳಗೆ ನನಗೆ ರಾಯಲ್ ಬ್ಲೂ ಸಿಕ್ಕಿದ್ರೆ ತೊಗೊಂಡ್ಬಿಡ್ತಿದ್ದೆ ಅಂತ ಅನಿಸುತ್ತೆ. ಹಾಗೂ ಅದರೊಳಗೆ ಎಷ್ಟೊಂದು ಕಲರ್ಸ್ ತೋರಿಸಿದ್ರು. ಈಗಂತೂ ಹಬ್ಬ ಟೈಮಲ್ಲ, ಕಲೆಕ್ಷನ್ಸ್ ಅಂತೂ ಅವರು ಕೂಡ ತುಂಬ ಕಲೆಕ್ಷನ್ಸ್ನ ತರಿಸ್ತಾರೆ. ಯಾವುದೇ ಬಟ್ಟೆ ಶಾಪ್ಗೆ ಹೋದ್ರೂ ಕೂಡ ನಾವು ಹಬ್ಬಗಳ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ನ ನೋಡಬಹುದು ಮತ್ತು ಡಿಸೈನ್ ನೋಡ್ಬೋದು. ನೋಡಿ ನಿಮ್ಮ ಹತ್ರ ಯಾವ ಡಿಸೈನ್ ಇರೋದಿಲ್ಲ ಅದನ್ನು ತೊಗೋಬೋದು. ಕಲರ್ ಕಾಂಬಿನೇಷನ್ ಇಷ್ಟ ಆದರೆ ತೊಗೋಬೋದು. ನನಗಂತೂ ನಾನು ಇಲ್ಲಿ ಇಟ್ಕೊಂಡಿರೋ ಆ ಬ್ಲೂ ಕಲರ್ ಸ್ಯಾರಿನೇ ತುಂಬ ಇಷ್ಟ ಆಯಿತು. ಆದರೆ ಆಲ್ರೆಡಿ ನನ್ನ ಹತ್ರ ಅದೇ ಕಲರ್ ಸ್ಯಾರಿ ತೊಗೊಂಡಿರೋದು ಇತ್ತು. ಸರಿ, ಅದಕ್ಕಿಂತ ಬೇರೆ ಏನಾದರೂ ಬೆಟರ್ ಸಿಗುತ್ತಾ ಅಂತ ನೋಡ್ತಾನೆ ಇದ್ದೆ. ಬಟ್ ನನಗೇನು ಅಷ್ಟು ಅಂದರೆ ಬೇರೆ ಥರ ನಾನು ಬೇರೆ ಕಲರ್ ನೋಡ್ತಾ ಇದ್ದೆ. ಹಾಗಾಗಿ ಈ ಪಿಂಕ್ ಕಲರ್ ಏನಿದೆಯಲ್ಲ, ಪೀಚಲ್ಲ, ಇದು ಒಂಥರ ನೇರಳೆ ಹಣ್ಣು ಬರಲ್ಲ, ಏನಂತ ಹೇಳ್ತಾರೆ, ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಕೊನೆ ತನಕ ಇಟ್ಕೊಂಡಿದ್ದೆ. ಬಟ್ ಏನೋ ನಾನು ಫೇಸ್ ಮೇಲೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಹಾಗೆ ಹೋಲ್ಡ್ ಮಾಡಿದೆ. ಸರಿ, ಈ ಪಿಂಕ್ ತೊಗೊಳ್ಳೋಣ. ಈ ಪಿಂಕ್ ಕೂಡ ಇರಲಿಲ್ಲ ನನ್ನ ಹತ್ರ. ಡಬಲ್ ಕಲರ್ ನೋಡೋಣವಾ ಅಥವಾ ಸಿಂಗಲ್ ಕಲರಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ನನಗೊಂದು ಪರ್ಫೆಕ್ಟ್ ಸ್ಯಾರಿ ಸಿಕ್ತು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಕಲರ್ ಕೂಡ ಮತ್ತು ಪ್ಯಾಟ್ರನ್ನು, ಮಟೀರಿಯಲ್, ಇದು ಚಿಫನ್ ಮಟೀರಿಯಲ್ ಬರುತ್ತೆ. ಸೊ ಇದನ್ನು ನಾನು ಖಂಡಿತ ಹಾಕ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವುದನ್ನು ಚೂಸ್ ಮಾಡಿದ್ದೀನಿ ಅಂತ. ನಾನು ಹೀಗೆ ಹಾಕ್ಕೊಂಡು ಫೇಸ್ ಮೇಲೆ ಕೇಳಿದೆ ನನಗೆ ಯಾವ ಕಲರ್ ತುಂಬ ಬ್ರೈಟ್ ಅನಿಸುತ್ತೆ, ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಈ ಪಿಂಕ್ ಕೂಡ ಈಗ ವಿಡಿಯೋದಲ್ಲಿ ನೋಡಬೇಕಾದ್ರೆ ನಂಗೆ ತುಂಬ ಇಷ್ಟ ಆಯಿತು. ಇದು ಏನಂತ ಹೇಳ್ತೀವಿ, ಇದು ನನಗೇನು ಅಷ್ಟು ಸ್ವಲ್ಪ ಡಲ್ ಅನ್ನಿಸ್ತು, ಆದರೆ ರಿಯಲಾಗಿ ನೋಡೋದಕ್ಕೆ ಚೆನ್ನಾಗೇ ಇತ್ತು. ಯಾವಾಗಲೂ ಅಷ್ಟೇ ಬ್ರೈಟ್ ಕಲರು ಫೇಸ್ ಮೇಲೆ ತುಂಬ ಎದ್ದು ಕಾಣಿಸುತ್ತೆ. ಈ ಆರೆಂಜ್ ಪಿಂಕ್ ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಕಾಂಬಿನೇಷನ್ ನನ್ನ ಹತ್ರ ಆಲ್ರೆಡಿ ಸೀರೆ ಇತ್ತು, ಹಾಗಾಗಿ ಇದನ್ನು ತೊಗೊಳ್ಳಿಲ್ಲ. ಏನಾಯ್ತು? ಏನಪ್ಪ? ಏನಾಯ್ತು? ನೆಕ್ಸ್ಟ್ ಒಂದು ಬಿಗಿ ಟಾಸ್ಕ್ ಬಂದುಬಿಟ್ಟು ನನಗೆ ನನ್ನ ವಾಲ್ ಪೇಂಟ್ಗೆ ಯಾವ ಕಲರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂತಂದರೆ ಚಾಯ್ಸ್ ಚೆನ್ನಾಗಿಲ್ಲ ಅಂತಂದರೆ ಮನೆಯೇ ಫುಲ್ ಇದಾಗಿಬಿಡುತ್ತೆ. ಸೊ ನಾನೇ ಪೇಂಟ್ ಮಾಡಬೇಕು, ಸ್ವಲ್ಪ ಡೆಕೋರ್ ಮಾಡಬೇಕು, ವಾಲ್ ಡೆಕೋರ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ನಾನು ಒಂದು ದೊಡ್ಡ ರಿಸ್ಕನ್ನು ತೊಗೊತಾ ಇದ್ದೀನಿ ಅಂತ ಹೇಳ್ಬೋದು. ಒಂದಷ್ಟು ಕಲರ್ ಕಾಂಬಿನೇಷನ್ ಎಲ್ಲ ತೊಗೊಂಡೆ. ಅದರೊಳಗೆ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಅದನ್ನು ಸೆಲೆಕ್ಟ್ ಮಾಡಿದೆ. ನಾನು 1-2-3 ಸಾರಿ ಯೋಚನೆ ಮಾಡಿದೆ, ಈ ಕಲರ್ ಓಕೆನಾ ಅಂತ. ಅಲ್ಲಿರೋರ್ಗೂ ಕೇಳಿದ ತಕ್ಷಣ ಅವ್ರ ಚಾಯ್ಸ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಫೈನಲಿ ನಂದೇ ಯಾವುದೋ ಒಂದು ಚಾಯ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಗ್ರೀನ್ ಆ್ಯಂಡ್ ಗ್ರೇ ಕಲರ್, ಆ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀನಿ. ಸ್ವಲ್ಪ ಯುನೀಕಾಗಿ ಬ್ರೈಟಾಗಿ ಒಂದು ಕೋಸಿ ಲುಕ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಸ್ವಲ್ಪ ಭಯನೂ ಆಗ್ತಾ ಇದೆ. ಸೊ ಈ ಒಂದು ಏನು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ, ಫಿನಿಶ್ ಆದಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅಲ್ಲಿಂದ ಡೈರೆಕ್ಟ್ ನಾನು ಹೋಗಿದ್ದು ಇಲ್ಲಿ ಗದಿಗೆ ಅಂಗಡಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ನಾನು ನಿಮಗೆ ಹೇಳ್ತೀನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಹಬ್ಬಕ್ಕೆ ಅಂತ. ನಾನು ಯಾಕೆ ಅಂತ ನನ್ನ ಹಸ್ಬೆಂಡ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾಯಿದ್ರು. ಹಬ್ಬದ ಟೈಮಲ್ಲಿ ಪ್ರತಿ ವರ್ಷ ಏನಾಗ್ತಾಯಿತ್ತು, ನಾವು ಒಂದು 2 ಡೇಸ್ ಅಥವಾ ಹಿಂದಿನ ದಿನ ಹೋಗಿ ಏನು ಬೇಕೋ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ದೆ. ಹಬ್ಬದ ದಿನ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರ್ತಾ ಇರಲಿಲ್ಲ. ತುಂಬ ಜನ, ಒಂದು ಅರ್ಶಿನ ಕೊಂಬಿಗೆ ಲಾಸ್ಟ್ ಟೈಮ್ ನಾವು ಒಂದು ಅರ್ಧ-ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ. ಅದಕ್ಕೆ ನನ್ನ ಹಸ್ಬೆಂಡು ಬೇಡ ಬಾ ಇವಾಗಲೇ ತೊಗೊಂಡು ಬಿಡೋಣ, ಏನೇನು ಬೇಕೋ ಎಲ್ಲ ಯೋಚನೆ ಮಾಡಿ ನೀನು ಇವಾಗಲೇ ತೊಗೋ ಅಂತ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಯೋಚನೆ ಮಾಡಿ ಒಂದಿಷ್ಟು ಐಟಮ್ ತೊಗೊಂಡೆ. ಪಾಪ ಅವರು ಇವಾಗ ತಾನೇ ಕಲೆಕ್ಷನ್ಸ್ ಎಲ್ಲ ತರಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ತುಂಬ ದಿನ ಇದೆ ಅಲ್ವಾ, 15-20 ದಿನ ಇದೆ. ಸೊ ಹಾಗಾಗಿ ಅವರೇನೋ ಜೋಡಿಸೇ ಇದ್ದಿದ್ದಿಲ್ಲ. ಭಾನುವಾರ ಬಂದರೆ ನೀವು ಆರಾಮಾಗಿ ತೊಗೋಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಸಂಡೇ ಆದರೆ ಬರ್ತೀನಿ ಅಂತ ಈಗ ಸದ್ಯಕ್ಕೆ ಏನೇನು ನೆನಪಾಯಿತು ಅದನ್ನೆಲ್ಲ ತೊಗೊಂಡು ಬಂದೆ. ಈ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನು. ಸೊ ಹಾಗಾಗಿ ಇದನ್ನು
ಇದನ್ನು ತೊಗೊಂಡಿದ್ದೀನಿ, ನೋಡೋಣ ಫುಲ್ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ದೇವ್ರಿಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಬಳೆ, ಸುಗಂಧ ದ್ರವ್ಯದಲ್ಲಿ ನಾನು ಈ ಸರಿ ಸ್ಯಾಂಡಲ್ವುಡ್ ತೊಗೊಂಡು ಬಂದಿದ್ದೀನಿ. ದೇವ್ರ ಪೂಜೆ ಮಾಡಬೇಕಾದ್ರೆ ಹಾಕಿದ್ರೆ ಒಂಥರ ದೇವಸ್ಥಾನದ ಫೀಲೇ ಬರುತ್ತೆ ಮನೆಗೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಸ್ಮೆಲ್ ಕೂಡ ಓಕೆ ಅನಿಸ್ತು. ಹಾಗೆ ಒಂದಿಷ್ಟು ಗೆಜ್ಜೆ ವಸ್ತ್ರ, ದೇವ್ರದಾಗೆ ದೀಪದ ಎಣ್ಣೆ, ಅರ್ಶಿನ ಕೊಂಬು, ಅರ್ಶಿನ ಕುಂಕುಮ, ಬಾಳೆ ದಿಂಡು ಹಾಕೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು ಅಂತ ಅದು ಒಂದು 2 ತೊಗೊಂಡೆ. ಹಾಗೆ ಈ ಸರಿ ದೇವ್ರು ಕೂರ್ಸೋದಕ್ಕೆ ಹೊಸ ಬಿಂದಿಗೆ ಬೇಕಂತ ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಕೂರಬೇಕು, ತುಂಬ ಎತ್ತರವಾಗಿ ಬೇಡ ದೇವರು ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ರಲ್ಲ, ಆ ಟೆನ್ಷನಲ್ಲಿ ನಾನು 2 ಬಿಂದಿಗೆ ಕೂರಿಸ್ಬಿಟ್ಟಿದ್ದೆ ಹೈಟಲ್ಲಿ. ನೋಡಿದ್ರೆ ಫುಲ್ ಹೈಟಲ್ಲಿ ಬಂದುಬಿಟ್ಟಿತ್ತು. ಸೊ ಅದೊಂದು ಟೆನ್ಷನ್ನಲ್ಲಿ ಈ ಸರಿ ಅದನ್ನು ಚೇಂಜ್ ಮಾಡಿಕೊಂಡೆ. ಸೊ ನೋಡೋಣ ಈ ಸರಿ ಹೆಂಗೆ ಬರುತ್ತೆ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಮ್ಮ ಕೊಟ್ಟಿದ್ದು ಬದನೆಕಾಯಿ ಒಂದು ಹಾಗೆ ಉಳಿದ್ಬಿಟ್ಟಿತ್ತು. ಈ ಸರಿ ಅಂತೂ ತುಂಬ ದಿನ ತರಕಾರಿ ಆಯಿತು ನಮಗೆ. ಲಾಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋಗಿ ತಂದಮೇಲೆ ಎಲ್ಲೂ ಹೋಗಿ ತರಕಾರಿನೇ ತೊಗೊಂಡು ಬಂದಿಲ್ಲ ನಾವು. ಈರುಳ್ಳಿ ಅಷ್ಟೇ ತೊಗೊಂಡು ಬಂದ್ವಿ, ಈರುಳ್ಳಿ ಟೊಮೊಟೊ ಅಷ್ಟೇ, ಇನ್ನೆಲ್ಲನೂ ಇಲ್ಲಿವರೆಗೂ ಆಯಿತು. ಯಾಕೆಂದರೆ ಮಧ್ಯ ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದೆ, ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ, ಬದನೆಕಾಯಿ ತೊಗೊಂಡು ಬಂದಿದ್ದೆ, ಅರಿವೆ ಸೊಪ್ಪು ತೊಗೊಂಡು ಬಂದಿದ್ದೆ ಅಮ್ಮ ಮನೆಯಿಂದ. ಸೊ ಇದ್ದಿದ್ದಕ್ಕೆಲ್ಲ ಅಡ್ಜಸ್ಟ್ ಆಯಿತು. ಸೊ ಇವಾಗ ನಾನು ಒಂದಿಷ್ಟು ಲಾಸ್ಟ್ ಬದನೆಕಾಯಿ ಇತ್ತಲ್ಲ, ಅದಕ್ಕೆ ಸ್ಟಫ್ ಬದನೆಕಾಯಿ ರೆಸಿಪಿ ಏನಾದರೂ ಮಾಡೋಣ ಅಂತ ಹೇಳಿ ಕಡಲೆ ಬೀಜ ಹುರಿತಾ ಇದ್ದೀನಿ. ಚೆನ್ನಾಗಿ ಕಡಲೆ ಬೀಜ ಹುರಿದು ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಧನಿಯಾ, ಸ್ವಲ್ಪ ಜಾಸ್ತಿ ಧನಿಯಾ ಹಾಕ್ಕೋಬೇಕು, ಅದಕ್ಕಿಂತ ಕಡಿಮೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಎಲ್ಲ ಉಳಿದಲ್ಲೇ ಇರೋ ಹಾಗೆ. ಅದ್ರ ಜೊತೆಗೆ ಸ್ವಲ್ಪ 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ, ಮೆಂತ್ಯ ಕಮ್ಮಿ ಹಾಕ್ಕೋಬೇಕು. ಸೊ ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿಯನ್ನು ತುರಿದಿಟ್ಕೊಂಡಿರ್ತೀನಿ, ಆ ಕೊಬ್ಬರಿಯನ್ನು ಕೂಡ ಹಾಕ್ಕೋಬೇಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಆರಿದ ಮೇಲೆ, ತಣ್ಣಗಾದ್ಮೇಲೆ ಹಾಕಿ ಇಡ್ತಾಯಿದ್ದೀನಿ. ಬದನೆಕಾಯಿ ಎಣ್ಗಾಯಿ ನಾನು ಆಲ್ಮೋಸ್ಟ್ ನಮ್ಮಮ್ಮ ಮಾಡೋ ಮಸಾಲ ಏನಿದೆ ಅದೇ ಥರ ಮಾಡ್ತೀನಿ. ಇದನ್ನು ಸ್ವಲ್ಪ ಸ್ಟಫ್ ಬದನೆಕಾಯಿ ತುಂಬ ರೇರಾಗಿ ಮಾಡ್ತೀನಿ, ಆ ಥರ ತಿಂದು ಬೇಜಾರಾದರೆ. ಇದು ಹಸಿ ಕೊಬ್ಬರಿ ಹಾಗೆ ಹಾಕ್ಬೋದು, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕಿ ನೀರು ಹಾಕ್ತಲೇ ಇರೋ ಹಾಗೆ ಪುಡಿಯನ್ನು ಮಾಡ್ಕೊಳ್ಬೇಕು. ಕಟ್ ಮಾಡಿಟ್ಟಿದ್ದಂಥ ಬದನೆಕಾಯಿಗೆ ಪೌಡರನ್ನು ಸ್ಟಫ್ ಮಾಡ್ತಾಯಿದ್ದೀನಿ, ಎಲ್ಲ ಮಧ್ಯದಲ್ಲಿ ತುಂಬಬೇಕು. ಕಟ್ ಮಾಡಬೇಕಾದ್ರೆ ಬದನೆಕಾಯಿನ ಒಂದ್ಸರಿ ಚೆನ್ನಾಗಿ ಚೆಕ್ ಮಾಡಿ, ಕಟ್ ಆದಮೇಲೆ ನೀರಲ್ಲಿ ಹಾಕಿಟ್ರೆ ಕಪ್ಪಾಗೋದಿಲ್ಲ ಬದನೆಕಾಯಿ. ಬಿಳಿ ಬದನೆಕಾಯಿ ಆದರೂ ಓಕೆ, ಪರ್ಪಲ್ ಬದನೆಕಾಯಿ ಬಂದರೂ ಅದರಲ್ಲೂ ಕೂಡ ಮಾಡಬಹುದು. ಅಮ್ಮ ಕೊಟ್ಟಿದ್ದು ಹಾಗೆ ಇತ್ತು, ಸರಿ ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಬದನೆಕಾಯಿ ಏನು ತುಂಬಿಟ್ಟಿದ್ದಲ್ಲ ಮಸಾಲೆಯನ್ನು, ಅದನ್ನು ಸ್ವಲ್ಪ 2 ಸೈಡ್ ಫ್ರೈ ಮಾಡಿ ಇಟ್ಕೊಳ್ತಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಇವಾಗಲೇ ಉಪ್ಪು ಹಾಕ್ಕೊಳ್ಳಿ, ಮತ್ತು ಮರಿದಲ್ಲೇ ಪೌಡರ್ಗೆ ಏನು ರುಬ್ತೀವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು, ಇಲ್ಲಾಂದರೆ ಬದನೆಕಾಯಿ ಸಪ್ಪೆ ಆಗಿಬಿಡುತ್ತೆ. ಪೌಡರ್ ಏನು ರುಬ್ಬಿರ್ತೀವಲ್ಲ ಅದಕ್ಕೂ ಉಪ್ಪು ಹಾಕಿ ರುಬ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಟೊಮೊಟೊ ಪೇಸ್ಟು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಬೇಕಾದರೆ ಹಾಕ್ಕೋಬಹುದು, ಹಾಕ್ಕೊಂಡಿಲ್ಲ ನಾನು. ಅರಿಶಿನ ಪುಡಿ, ಖಾರದ ಪುಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಫ್ರೆಶ್ ಆಗಿ ಜಜ್ಜಿಟ್ಟಿದ್ದಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಟೊಮೊಟೊ ಆದಮೇಲೆ ಹಾಕ್ಕೊಂಡಿದ್ದೀನಿ, ಬೇಕಂತಂದರೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕ್ಕೋಬೋದು. ಮಿಕ್ಕಿತ್ತಲ್ಲ ಮಸಾಲ ಪೌಡರ್ ಬದನೆಕಾಯಿ ತುಂಬೋದಕ್ಕೆ ಅಂತ ಇಟ್ಟಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮೊಟೊ ಜೊತೆಗೆ. ಅದಿಷ್ಟು ಸಾಕಾಗುತ್ತೆ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ನಾನು ರುಬ್ಬಿರೋದು ಕಡಲೆ ಬೀಜ ರುಬ್ಬಿದ ಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರನ್ನು ನೋಡಿಕೊಂಡು ಬದನೆಕಾಯಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಫ್ರೈ ಮಾಡಿಟ್ಟಿದ್ದಂಥ ಬದನೆಕಾಯಿ ಹಾಕ್ಬಿಟ್ಟು ಒಂದು 2 ವಿಜಿಲ್ ಬಂದರೆ ಗ್ರೇವಿ ರೆಡಿ ಆಗುತ್ತೆ.
ಲಾಸ್ಟ್ ನಾನು JKVKಗೆ ಹೋದಾಗ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ. ಅದರಿಂದ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಅಕ್ಕಿ ಪಾಯಸ ಅಂತಲೂ ಹೇಳ್ಬೋದು, ಮ್ಯಾಂಗೋ ಹಾಕಿರೋದಕ್ಕೆ ಅಕ್ಕಿ ಹಾಕಿರೋ ಮ್ಯಾಂಗೋ ಪಾಯಸ ಅಂತಲೂ ಹೇಳ್ಬೋದು. ಇಲ್ಲಿ ಸ್ವಲ್ಪ ಒಂದಿಷ್ಟು ಅಕ್ಕಿಗೆ ನಾರ್ಮಲ್ ಅನ್ನ ಮಾಡ್ತೀವಲ್ಲ ಅದೇ ಅಕ್ಕಿಗೆ ಒಂದೆರಡು ಗೋಡಂಬಿ ಹಾಕಿಬಿಟ್ಟು ನೀರು ಹಾಕಿ ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷನಾದರೂ ನೆನಿಬೇಕು. ಇಲ್ಲಿ ಏನು ಮಾವಿನ ಹಣ್ಣು ಸ್ವಲ್ಪ ಚೆನ್ನಾಗಿ ಮಾಗಿರಲಿ ಮತ್ತು ಹಣ್ಣಾಗಿದ್ದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಕಾಯಿ ಆದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಇದನ್ನು ಸ್ವಲ್ಪ ಹಣ್ಣಾಗಬೇಕಾಗಿತ್ತು, ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸರಿ ಅದರಲ್ಲೇ ಮಾಡೋಣ, ಸ್ವಲ್ಪ ಶುಗರ್ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ. ಹಾಲು ಕೂಡ ಜಾಸ್ತಿ ಬೇಕಾಗಿಲ್ಲ. ನಿಮ್ಗೇನಾದರೂ ಮಾವಿನ ಹಣ್ಣಿಲ್ಲ ಅಂತ ಅಂದರೆ ಹಲಸಿನ ಹಣ್ಣು ಹಾಕಿಯೂ ಮಾಡ್ಬೋದು, ಅದೂ ಇಲ್ಲ ಅಂತ ಅಂದರೆ ಪ್ಲೇನ್ ಹಂಗೆ ಅಕ್ಕಿ ಪಾಯಸ ಥರ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನೆನೆಸಿದ್ದದ ಅಕ್ಕಿ ಮತ್ತು ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೆಂದಿದೆಯಲ್ಲ ಚೆನ್ನಾಗೇ ರುಬ್ಬಬಹುದು. ನೀರು ಹಾಕಿ ರುಬ್ಬಿ ಹಾಲಿಗೆ ನಾನು ರುಬ್ಬಿದಂಥ ಅಕ್ಕಿ ಮತ್ತು ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಕೂಡ ಹಾಕ್ಕೋಬೇಕು. ಹಾಕಿದ ತಕ್ಷಣ ತಿರುಗಿಸ್ತಾ ಇರಬೇಕು. ಅಕ್ಕಿ ಏನಾಗುತ್ತೆ ಅನ್ನ ಹಾಕ್ತಾ ಗಟ್ಟಿ ಆಗುತ್ತಲ್ಲ, ಹಾಗೆ ಪಾಯಸ ಗಟ್ಟಿ ಆಗ್ತಾ ಇರುತ್ತೆ. ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮ್ಯಾಂಗೋ ಎಷ್ಟು ಸ್ವೀಟ್ ಆಗಿರುತ್ತೋ ಡಿಪೆಂಡ್ ಆಗುತ್ತೆ. ಅದು ಗಟ್ಟಿ ಆಗ್ತಾ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ಅಲ್ಲಲ್ಲೇ ಗಂಟಾಗ್ಬಿಡುತ್ತೆ. ಸೊ ತಿರುಗಿಸ್ತಾ ಲಾಸ್ಟಲ್ಲಿ ಗ್ಯಾಸನ್ನು ಕಡಿಮೆ ಮಾಡಿ ಮ್ಯಾಂಗೋ ಪೇಸ್ಟನ್ನು ಹಾಕ್ಕೊಂಡು ಒಂದು ಸಣ್ಣ ಕುದಿ ಬರ್ತಿದ್ದಂಗೆ ಆಫ್ ಮಾಡ್ಕೊಳ್ಬೇಕು. ಇಷ್ಟೇ, ಪಾಯಸ ರೆಡಿ ಆಯಿತು. ಸೊ ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಪಾಯಸ ರೆಡಿ ಮಾಡ್ಕೊಂಡಾಯಿತು. ಮ್ಯಾಂಗೋ ಫ್ಲೇವರ್ ಬೇಡ ಅಂದರೆ ಬರೀ ರೈಸಲ್ಲೇ ಪ್ಲೇನ್ ಪಾಯಸ ರೆಡಿ ಆಗುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅದು ಡಿಪೆಂಡ್, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. 2 ವಿಜಿಲ್ ಆದಮೇಲೆ ಬದನೆಕಾಯಿ ಗ್ರೇವಿ ಕೂಡ ರೆಡಿ ಆಯಿತು. ಸುಮ್ಮನೆ ಚಪಾತಿ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ರೈಸೇ ಮಾಡಿದ್ದೆ. ರೈಸ್ಗೂ ಕೂಡ ತುಂಬ ಚೆನ್ನಾಗಿರೋ ಕಾಂಬಿನೇಷನ್. ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದೆ, ಅದು ಚೆನ್ನಾಗಿ ಮಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು, ಉಪ್ಪು ಹುಳಿ ಖಾರ ಎಲ್ಲ. ಇವತ್ತು ಡಿನ್ನರ್ಗೆ ಎಷ್ಟು ಪ್ರಗತಿ ಇಷ್ಟೊತ್ತಿಗಾಗಲೇ ಏನಾದರೂ ಉಳಿದಿರೋದು ಅಥವಾ ಏನಾದರೂ ಕ್ವಿಕ್ಕಾಗಿ ಒಂದಿಷ್ಟು ಏನಾದರೂ ತಿಂದು ಮಲಗಿಬಿಡ್ತಾರೆ. ಕೆಲವೊಂದು ಸರಿ ಪ್ರಗತಿ ಊಟನೂ ಮಾಡೋದಿಲ್ಲ, ಮಮ್ಮಿ ನನಗೆ ಡೈಜೆಷನ್ ಆಗಿಲ್ಲ ಅಂತ. ಮತ್ತು ಈವ್ನಿಂಗ್ ಲೇಟಾಗಿ ಬಂದು ಊಟ ಮಾಡಿರೋದ್ರಿಂದ ಊಟ ಮಾಡೋದೇ ಇಲ್ಲ, ಎಷ್ಟು ಬೇಗ ಮಾಡಿದ್ರೂ ಹಸಿವಿಲ್ಲ ಅಂತ ಹಾಗೆ ಮಲಗಿಬಿಡ್ತಾರೆ. ಸೂಪರ್. ಅಲ್ಲೇ ತಿಂತಿತ್ತು. ತಿಂತೀನಿ. ಎತ್ಕೋ. ಸೂಪರ್ ಹೇಳು. ಸೂಪರ್. ಸೊ ನಾನು ಕೂಡ ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಈವ್ನಿಂಗ್ ಬಂದ ತಕ್ಷಣ ಪ್ರಗತಿಗೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ತಿಂದರೆ ಅಟ್ಲೀಸ್ಟ್ ಅವ್ರಿಗೆ ಹಂಗಾದ್ರೂ ಹೊಟ್ಟೆ ತುಂಬುತ್ತೆ. ಮತ್ತು ಹಾಲು ಒಂದಿಷ್ಟು ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀನಿ ಈವ್ನಿಂಗೇ. ಏನು ಮಾಡೋಕ್ಕಾಗಲ್ಲ, ಸ್ಕೂಲಿಂದ ಬರೋ ಟೈಮಿಂಗ್ಸ್ ಹಂಗಿರುತ್ತೆ. ಅವರು ಟಯರ್ಡ್ ಆಗಿರ್ತಾರೆ, ನಿದ್ದೆ ಮಾಡಬೇಕು ಅಂತ ಇರುತ್ತೆ. ಕೆಲವೊಂದು ಸರಿ ಆದಷ್ಟು 7:30 8 o'clock ಊಟ ಮುಗಿಸೋದಕ್ಕೆ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡಿಬಿಟ್ಟಿರ್ತೀನಿ ನಾನು, ಅಟ್ಲೀಸ್ಟ್ ಊಟ ಮಾಡಿ ಮಲಗಲಿ ಅಂತ. ಆದರೂ ಕೂಡ ಸ್ವಲ್ಪನೇ ಊಟ ಮಾಡೋದು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ನಿದ್ದೆ ಮುಖ್ಯ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಡ್ತೀನಿ. ಹಾಗೆ ನೈಟ್ ಊಟ ಮಾಡಿದ್ರೆ ನಂಗೆ ಮಾರ್ನಿಂಗ್ ಏನು ತಿಂದ್ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋದು ಅವ್ರು ಒಂದಿದು. ಅದಕ್ಕೋಸ್ಕರ ಸರಿ ಆಯಿತು ಅಂತ ಅವ್ರು 4:15ಗೆ ಬಂದು, 4 ಗಂಟೆ ಆಗುತ್ತೆ ಸ್ಕೂಲಿಂದ ಬಂದು ಊಟ ಮಾಡೋಷ್ಟರೊಳಗೆ. 3 ಗಂಟೆಗೆ ಬಂದು 1 hour ರೆಸ್ಟ್ ಮಾಡಿ ಸಂಜೆ 4 ಗಂಟೆಗೆ ಊಟ ಮಾಡಿರ್ತಾರಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.